ಫ್ರೆಂಡ್ಸ್, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಈ ಥರ ಮನೆಯಲ್ಲಿರುವ ಬ್ಯಾಗ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಸುಂದರವಾದ ಅದ್ಭುತವಾದ ಒಂದು ಹಾರನ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಸೊ ನಾನು ಇಲ್ಲಿ 2 ಕಲರ್ ಬ್ಯಾಗ್ನ ತೊಗೊಂಡಿದ್ದೀನಿ. ಸೊ ನಾನು ವೈಟ್ ಕಲರ್ ಹಾಗೆ ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಏನಾದರೂ ಸಾಮಾನು ತಂದಾಗ ಅಥವಾ ಮೆಡಿಕಲ್ನಲ್ಲಿ ಏನಾದರೂ ಪರ್ಚೇಸ್ ಮಾಡಿದಾಗ ಈ ಥರ ಬ್ಯಾಗ್ಗಳು ನಮಗೆ ಸಿಗುತ್ತೆ. ಸೊ ಇದನ್ನು ಒಂದು ಸರ್ತಿ ನೀರಲ್ಲಿ ವಾಶ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಳಿ, ಅಥವಾ ಏನಾದರೂ ಹೊಸದಾಗಿ ತರ್ತಿದ್ರೆ ಹೊಸದಾಗಿ ತೊಗೊಂಡು ನೀವು ಅದನ್ನು ಮಾಡ್ಕೋಬೋದು. ಸೊ ನಾನು ಇಲ್ಲಿ ಸ್ಟಿಕ್ ಮಾಡಿರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ 4 ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ. ಅದೇ ಥರ ಆರೆಂಜ್ ಕಲರ್ನು ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಿದ್ದರೆ ಬೇರೆ ಕಲರು ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ಆ ಥರ ಬೇರೆ ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಾಂಬಿನೇಷನಲ್ಲಿ ನೀವು ಮಾಡ್ಕೋಬೋದು. ಸೊ ಅದನ್ನು ಕಟ್ ಮಾಡಿ ಇಟ್ಕೊಂಡು ಈ ಥರ ನಾನು ಸೈಜ್ಗೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಡ್ ಶೀಟ್ನ ತೊಗೊಂಡು ಯಾವುದಾದ್ರೂ ವೇಸ್ಟ್ ರಟ್ನ ತೊಗೊಂಡು ಲೆಂತ್ಗೆ ಉದ್ದಗೆ 7 ಇಂಚು ಹಾಗೆ ಅಗಲಿಗೆ 3 ಇಂಚು ಇಷ್ಟನ್ನು ಕಟ್ ಮಾಡ್ಕೋಬೇಕು. ಸೊ ಇದನ್ನ ಕಟ್ ಮಾಡ್ಕೊಂಡು ನಾವು ಸೈಜ್ ಮೆಜರ್ಮೆಂಟಲ್ಲಿ ನಾವು ಎಲ್ಲನೂ ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಲೀಫ್ ಥರ ನಾವು ಶೇಪ್ನ ಕೊಡಬೇಕು ಇದಕ್ಕೆ. ಸೊ ಕೊಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಒಂದು ಕಟ್ ಮಾಡ್ಕೊಂಡಿರೋ ಕಾರ್ಡ್ಬೋರ್ಡ್ ಶೀಟಿಂದ ನಾವು ಈ ಒಂದು ಬ್ಯಾಗ್ನ ನಾವು ಕಟ್ ಮಾಡ್ಕೋಬೇಕು. ಹಾರ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ, ತುಂಬ ವರ್ಷ ಬಾಳಿಕೆ ಬರುತ್ತೆ. ₹1 ಕೂಡ ಖರ್ಚಿಲ್ಲದೇ ಮನೇಲಿರೋ ಬ್ಯಾಗ್ನ ಯೂಸ್ ಮಾಡ್ಕೊಂಡು ನಾವು ಈ ಒಂದು ಹಾರನ ಮಾಡ್ಬೋದು. ಮನೇನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರ ಮಾಡ್ಕೋಬೋದು. ಸೊ ಯಾವ ರೀತಿ ಅಂತ ನೋಡಿಬಿಟ್ಟು ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ನಾವು ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು. ಅಟ್ ಎ ಟೈಮ್ ಒಂದೇ ನಿಮಿಷದಲ್ಲಿ ನಾವು ಒಂದು 8 ಪೀಸಸ್ನ ನಾವು ಕಟ್ ಮಾಡ್ಕೋಬೋದು. ಇದೇ ಥರ ಆರೆಂಜ್ ಕಲರ್ ಬ್ಯಾಗ್ನು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕಾರ್ಡ್ಬೋರ್ಡ್ ಶೀಟ್ ಏನು ಕಟ್ ಮಾಡಿದ್ವಲ್ವ ಆ ಸೈಜಲ್ಲಿ ನಾವು ಎಲ್ಲನೂ ಕಟ್ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಪೀಸಸ್ನ ಮಾಡ್ಕೊಂಡ್ಬಿಟ್ರೆ ಹಾರ ಮಾಡೋದಕ್ಕೆ 2 ಗಂಟೆನಲ್ಲಿ ಒಂದು ಲಾಂಗ್ ಹಾರ ಮಾಡ್ಕೋಬೋದು ನೀವು. ನಾನಿಲ್ಲಿ ಒಂದು ಬಾಕ್ಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ಪಾಂಜನ್ನ ಹಾಕಿ ಈ ಥರ ಸೂಜಿನ ಅದಕ್ಕೆ ಸಿಲ್ಕಿಸ್ಬಿಟ್ಟು ಏನು ಕಟ್ ಮಾಡಿದ್ವಲ್ವ ಆ ಪೀಸಸ್ನ ಆ ಕಡೆ ದಂಡಿ ಈ ಕಡೆ ದಂಡಿ ಎರಡನ್ನೂ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಈ ಥರ ಸೂಜಿನಲ್ಲಿ ಸಿಗಿಸ್ಬೇಕು. ಸೊ ಇದೇ ಥರ ಎಲ್ಲನೂ ಸಿಗಿಸ್ಕೋತಾ ಹೋಗಬೇಕು. ಫ್ಲವರ್ ಥರ ಅದು ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ವೈಟ್ ಕಲರ್ ಹಾಕಿ, ಹಾಗೆ ಮತ್ತೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೀವು ಆರೆಂಜ್ ಕಲರ್ ಹಾಕ್ಕೊಳ್ಳಿ. ಸೊ ಒಂದು 5 ಇಂಚು ಅಥವಾ 2 ಇಂಚು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು, ಅಥವಾ ಒಂದು ವೈಟ್ ಕಲರ್ ಒಂದು ಆರೆಂಜ್ ಕಲರ್ ಈ ಥರ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಇದನ್ನು ರೀಯೂಸ್ ಕೂಡ ಮಾಡ್ಕೋಬೋದು. ಸೊ ನೀವು ಏನಾದರೂ ಗಲೀಜಾದರೆ ಒಂದು ಸ್ವಲ್ಪ ಶಾಂಪು ನೀರಲ್ಲಿ ವಾಶ್ ಮಾಡೋದ್ರಿಂದ ಮತ್ತೆ ಹೊಸ ಹಾರ ಥರ ಕಾಣಿಸುತ್ತೆ ಇದು. ಸೊ ತುಂಬ ದಿನ ಬಾಳಿಕೆ ಬರುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಥರ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಹಬ್ಬಕ್ಕೆ ಎಲ್ಲಕ್ಕೂ ಈ ಥರ ಹಾರ ಹಾಕಿದರೆ ಆ ಒಂದು ಹಬ್ಬದ ಕಳೆನೇ ಬೇರೆ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.